ವಿಜೃಂಭಣೆಯಿಂದ ನಡೆದ ಕೋಲಾರದ ಹೂವಿನ ವ್ಯಾಪಾರಿಗಳ ಸಂಘದ ಅಯೋಧ್ಯ ಗಣಪತಿ ವಿಸರ್ಜನಾ ಮೆರವಣಿಗೆ. ಕೋಲಾರದ ಹಳೆ ಬಸ್ ಸ್ಟ್ಯಾಂಡ್ ಬಳಿಯ ನಗರಸಭಾ ಸಂಕೀರ್ಣದಲ್ಲಿ ಹೂವಿನ ವ್ಯಾಪಾರಿಗಳು ತಮ್ಮ ಸಂಘದ ವತಿಯಿಂದ 3ನೇ ವರ್ಷದ ವಿನಾಯಕೋತ್ಸವ ಆಚರಣೆ ಇಂದು ಗಣೇಶನ ವಿಸರ್ಜನೆಯೊಂದಿಗೆ ಮುಕ್ತಾಯವಾಯಿತು. 5 ದಿನಗಳ ಕಾಲ ನಡೆದ ಉತ್ಸವದಲ್ಲಿ ಪ್ರತಿದಿನ ವಿಶೇಷ ಪೂಜೆ, ಅಲಂಕಾರ, ಪ್ರಸಾದ ವಿನಿಯೋಗ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಬುಧವಾರದಂದು ಭವ್ಯ ಮೆರವಣಿಗೆಯೊಂದಿಗೆ ಸಾಗಿದ ಗಣೇಶನ ಉತ್ಸವ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಕೋಲಾರದ ಕೆರೆಯ ಆವರಣದಲ್ಲಿ ನಗರಸಭೆಯವರು ನಿರ್ಮಿಸಿದ ಗುಂಡಿಯಲ್ಲಿ ಗಣೇಶನನ್ನು ವಿಸರ್ಜಿಸಲಾಯಿತು. ಪಟಾಕಿ, ಕಲರ್ಸ್ ಪೇಪರ್ಸ್, ಸ್ಪ್ರೇ, ಡಿಜಿ, ಧ್ವನಿವರ್ಧಕ, ವೀರಗಾಸೆ, ತಮಟೆ ವಾದನ, ನೃತ್ಯ ಮತ್ತು ಘೋಷಣೆಗಳು ವಿಸರ್ಜನಾ ಮೆರವಣಿಗೆಗೆ ಮೆರುಗು ತಂದಿತ್ತು. ಈ ಸಂದರ್ಭದಲ್ಲಿ ನೇತಾಜಿ ಹೂವಿನ ವ್ಯಾಪಾರಿಗಳ ಸಂಘದ ಎಸ್ವಿ ನಾಗರಾಜ್, ಎಸ್ವಿ ಸುಬ್ರಹ್ಮಣಿ, ಎಸ್ವಿ ಮಂಜುನಾಥ್, ಕೆಎಂಕೆ ಗೋಪಾಲ್, ಎಂಕೆ ರವಿ ಸೀನಾ, ಎಂಎಂಆರ್ ಮುನಿರಾಜ್, ಎಂಜಿ ನಂಜುಂಡಪ್ಪ, ಎಸ್ಆರ್ಎಫ್ ಅಶ್ವಥ್, ಬಿಎಂವಿ ಗೌಡ, ಸಿಎಸ್ಕೆಎನ್ ಸಂತೋಷ್, ವೈ ರಂಜಿತ್ ಮತ್ತು ಸಂಘದ ಪದಾಧಿಕಾರಿಗಳು ಸದಸ್ಯರು ಇದ್ದರು.